ಓಕೆ, ಇನ್ನಷ್ಟು ದಿನ ಈ ರೆಸಾರ್ಟ್ ರಾಜಕಾರಣ, ಕೆಲವರು ಬರ್ತಾ ಇದ್ದಾರೆ, ಇನ್ನು ಕೆಲವು ಶಾಸಕಾಂಗ ಪಕ್ಷದ ಸಭೆ ಇವತ್ತು ಮತ್ತೊಮ್ಮೆ ನಡೆಯುತ್ತೆ. ಕುದುರೆ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ರು. ಕುದುರೆ ವ್ಯಾಪಾರದ ಬಗ್ಗೆ ಹೇಳಿದಾಗ ಸಂಸತ್ನಲ್ಲಿ ಆಗಿನ ಪ್ರಧಾನಿ ನರಸಿಂಹರಾವ್ ಅವರು JMM ಲಂಚ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಪಕ್ಷಕ್ಕಾಗಿ ತಮ್ಮ ಸರ್ಕಾರಕ್ಕೆ ವೋಟ್ ಹಾಕಬೇಕು ಅಂತೇಳಿ ನೋಟನ್ನು ಕಂತೆಗಳನ್ನು ಕೊಟ್ಟರು ಅಂತೇಳಿ JMM ಶಾಸಕರು ಅದನ್ನು ಪ್ರದರ್ಶನ ಮಾಡ್ತಾರೆ. ಅದು ಏನಾಯಿತು? ಈಗ ಒಂದು ವೇಳೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಅವಿಶ್ವಾಸ ಮತದ ಸಪೋರ್ಟ್ ಮಾಡಿದರೆ ಅದು ಕೂಡ ಲಂಚನೆ ಅಲ್ವಾ? ಸೊ ಅದನ್ನು ಯಾವ ರೀತಿ ನ್ಯಾಯಾಲಯ ನೋಡುತ್ತೆ ಅಂತ ಬಹಳ ಒಳ್ಳೆ ಪ್ರಶ್ನೆ. ಈಗ ಉದಾಹರಣೆಗೆ ಹಿಂಗೆ ತಗೋಣ, BJP ಪಕ್ಷದವರು ಕಾಂಗ್ರೆಸ್ ಪಕ್ಷದ 2 ಶಾಸಕರಿಗೆ ಒಂದು 20 ಕೋಟಿ ಹಣವನ್ನು ತಗೊಂಡೋಗಿ ಮನೆಗೆ ಕೊಡ್ತಾರೆ ಅಂತ ಇಟ್ಕೋಣ. ACB ಸಂಸ್ಥೆ ಬಲಿಷ್ಠವಾಗಿದ್ದರೆ ಅವರನ್ನ ಟ್ರ್ಯಾಪ್ ಮಾಡಿಬಿಟ್ಟು ಅವ್ರನ್ನ ಅಲ್ಲೇ ಕೂಡಲೇ ಅರೆಸ್ಟ್ ಮಾಡಿ ಕೇಳೋರು ಯಾರು ಕೊಟ್ಟರು ಅಂತ. ಅವ್ರು ಒಂದು ವೇಳೆ ಏನಾದರೂ ಇದನ್ನ BJP ಪಕ್ಷದವರು ಕೊಟ್ಟಿದ್ದಾರೆ ಅಂತ ಸಾಬೀತುಪಡಿಸಿದ್ರೆ ಮತ್ತೆ ಈ ಹಣವನ್ನ ನಾವು ಕೊಟ್ಟಿರೋದು ಯಾತಕ್ಕೆ ಅಂದ್ರೆ ನಾಳೆ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೆ ಅಂಡ್ ಅವಾಗ ನಾವು ವೋಟ್ ಹಾಕ್ಬೇಕಾಗತ್ತೆ ಈ ರೀತಿ BJP ಪರವಾಗಿ ಅಂತ ಹೇಳಿ BJP ಪರವಾಗಿ ವೋಟ್ ಹಾಕಿದ್ರೆ ಅವ್ರಿಗೆ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ನಮ್ಮ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಅವ್ರನ್ನ ಕೈ ಬಿಡಲಾಗತ್ತೆ. ಸೊ ಏನು ಮಾಡ್ಲಿಕ್ಕೆ ಒಂದು ವೇಳೆ ವೋಟ್ ಹಾಕದೆ ತಪ್ಪಿಸ್ಕೊಂಡ್ರೆ ಅದು ಬ್ರೈಬರಿ ಆಗುತ್ತೆ. ಅಂಡ್ ಇದು ಅಲ್ಲಿಯ ಮಾತಿಗೆ ಮಹತ್ವ ಜಾಸ್ತಿ. ಬ್ರೈಬರಿ ನಡುವೆ ನಡೆದಂತಹ ಮಾತುಕತೆ ಇದೆಯಲ್ಲ, ಯಾವ ವಿಚಾರಕ್ಕಾಗಿ ನೀನು ವೋಟ್ ಹಾಕಬೇಕು ವೋಟ್ ಹಾಕಬಾರ್ದು ಅಂತ ಏನು, ಅದಕ್ಕೆ ಮಹತ್ವ ಜಾಸ್ತಿ ಬಂದ್ಬಿಡುತ್ತೆ. ಒಂದು ವೇಳೆ BJP ಅವರು ಇವರಿಗೆ ಹಣ ಕೊಟ್ಟಿದ್ದಾರೆ ಅನ್ನೋದನ್ನ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ ಪೊಲೀಸ್ ಇಲಾಖೆಗೆ ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಇವರಿಗೆ ಯಾರು ಹಣ ಕೊಟ್ಟಿದ್ದಂಥದ್ದಲ್ಲ, ಇವರು ಅಕ್ರಮವಾಗಿ ಗಳಿಸಿದ್ದಂಥದ್ದು ಅಂತ ಏನಾದ್ರು ಬಂತು ಅಂದ್ರೆ ಅವ್ರು ವೋಟ್ ಹಾಕ್ಲಿ ಬಿಡ್ಲಿ ಅವ್ರಿಗೆ 7 ವರ್ಷಗಳ ಸಜೆ ಆಗಬಹುದು. ಯಾತಕ್ಕೆ ಅಂದ್ರೆ 13E ಬಂದ್ಬಿಡುತ್ತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ, ಅಕ್ರಮ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅಂತ. ಅಂದ್ರೆ ಅವರು ನಮಗೆ ಇಂಥವರು ಹಣವನ್ನ ಕೊಟ್ಟಿದ್ದಾರೆ, ಈ ಹಣವನ್ನು ಇಟ್ಕೊಂಡು ನಾವು ನಾಳೆ ವೋಟನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿ ವೋಟನ್ನು ಹಾಕಿದ್ದನ್ನು ತೋರಿಸಿದ ನಂತರ ಅವ್ರಿಗೇನಾಗುತ್ತೆ ಅಂದರೆ ಕಾನೂನಲ್ಲಿ ಶಿಕ್ಷೆಗೆ ಅವಕಾಶ ಇರೋದಿಲ್ಲ. ಇದೊಂದು ಸಣ್ಣ ಕ್ರಮ, ಅಂದರೆ ಇದೊಂದು ಸ್ವಲ್ಪ ಸಣ್ಣ ಎಕ್ಸೆಪ್ಷನ್ ಅಂತ ಹೇಳಬೇಕಾಗತ್ತೆ. ಬಟ್ ಬಂದೆ ಸರ್. ಈಗ ನನಗೆ ಒಂದು ಅದರ ನಡುವೆ JDS ಒಂದು ಸ್ಟೋರಿ ಇದೆ. ನನ್ನ ಪ್ರಶ್ನೆ ಇನ್ನೊಂದಿದೆ, ಬಾಕಿ ಇದೆ. ಈಗ ಇಡೀ ಆ್ಯಕ್ಟರ್ಗಳ ಮನೆ ಮೇಲೆ IT ದಾಳಿ ಆಯಿತು. ಓಕೆ, ಈಗ ಸಾಧಾರಣವಾಗಿ IT ಅಧಿಕಾರಿಗಳೇ ಅದರ ಬಗ್ಗೆ ಸೂಕ್ತ ಮಾಹಿತಿಗಳನ್ನು ಕಲೆ ಹಾಕಿ ಮತ್ತೊಂದು ಬಾಕಿ ಮಾಡ್ತಾರೆ. ರಾಜಕೀಯ ಪ್ರೇರಿತವಾಗಿ ಕೆಲವು ದಾಳಿಗಳಾಗುತ್ತೆ ಬಿಟ್ಟರೆ IT ಅಧಿಕಾರಿಗಳು ನೇರವಾಗಿ ದೊಡ್ಡ ರಾಜಕಾರಣಿ ಮೇಲೆ ಎಲ್ಲಿಂದ ದುಡ್ಡು ಮಾಡಿದೆ ಅಂತ ಕೇಳಿದಂಥ ಪ್ರಮೇಯವೇ ಯಾಕೆ ಬರಲ್ಲ? ಜನಸಾಮಾನ್ಯರಿಗೆ ಬರುತ್ತೆ ಯಾಕೆ? ಈ ಪ್ರಶ್ನೆ ಒಂದು ಉದ್ಭವವಾದಾಗ ಒಬ್ಬ ಜನಸಾಮಾನ್ಯ ಆಲೋಚನೆ ಮಾಡ್ತಾ ಇರ್ತಾನೆ, ನೀನು ಪ್ರಭಾವಶಾಲಿ ಇದ್ದರೆ ಕಾನೂನು ಚೌಕಟ್ಟು ಎಲ್ಲವೂ ಕೂಡ ಗೌಣನಾ ಅಂತ ಒಬ್ಬ ನಿರ್ಧಾರ ಮಾಡಿದರೆ ಹೇಗಿರಬಹುದು ಅಂತೇಳಿ. ಓಕೆ, ಇದರ ಮಧ್ಯೆ JDS ಕೂಲ್ ಆಗಿದೆ. ಕಾಂಗ್ರೆಸ್ BJP ರೆಸಾರ್ಟ್ ರಾಜಕೀಯ ಮಧ್ಯೆ JDS ಕೂಲ್. ಕಾಂಗ್ರೆಸ್ BJP ಶಾಸಕರು ರೆಸಾರ್ಟ್ಗಳಲ್ಲಿ ಫಿಕ್ಸ್, JDS ಮಾತ್ರ ರಿಲ್ಯಾಕ್ಸ್. ಕಾಂಗ್ರೆಸ್ BJP ರೆಸಾರ್ಟ್ ರಾಜಕೀಯ ಮಧ್ಯೆ JDS ಕೂಲ್. ಕಾಂಗ್ರೆಸ್ BJP ಶಾಸಕರು ರೆಸಾರ್ಟ್ಗಳಲ್ಲಿ ಫಿಕ್ಸ್, JDS ಮಾತ್ರ ರಿಲ್ಯಾಕ್ಸ್. ಪಶ್ಚಿಮ ಬಂಗಾಳದ ಕಾರ್ಯಕ್ರಮಕ್ಕೆ ಹೋಗಿರುವ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಯಾವುದೇ ಆತಂಕವಿಲ್ಲದೆ ನಿರಾಳವಾಗಿದ್ದಾರೆ JDS ಶಾಸಕರು. CM ಪುತ್ರ ಅಭಿನಯದ ಸೀತಾರಾಮ ಕಲ್ಯಾಣ ಚಿತ್ರದ ಟ್ರೇಲರ್ ಕೂಡ ಇಂದು ಸಂಜೆ ರಿಲೀಸ್ ಆಗಲಿದೆ. ಹಾಗಾಗಿ ಎಲ್ಲ JDSನ 38 ಶಾಸಕರು ಯಾವುದೇ ಆತಂಕವಿಲ್ಲದೆ ನಿರಾಳವಾಗಿದ್ದಾರೆ. ಓಕೆ, ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುರೇಶ್, ಓಕೆ, JDS ಇಷ್ಟು ಕೂಲ್ ಆಗಿರೋದಕ್ಕೆ ಏನು ಕಾರಣ? JDS ಅನ್ನು ಮುಟ್ಟುವಂಥ ಪ್ರಯತ್ನ BJP ಅವರು ಮಾಡ್ತಾ ಇಲ್ವಾ, ಅಥವಾ JDS ಅನ್ನು ಈಗ ಮುಟ್ಟಿದ್ರೆ, ಯಾಕಂದರೆ ಇವ್ರಿಗಿರೋದು 104, ನಾಳೆ ಏನಾದರೂ ಮತ್ತೆ JDS ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಕಿರಿಕಿರಿಗಳು ಬೇಡ ಅಂತನಾ? ಏನು ಲೆಕ್ಕಾಚಾರ ಇದು? ಜಯಪ್ರಕಾಶ್, ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತ ರಾಜ್ಯದ ರಾಜಕೀಯದಲ್ಲಿ JDS ಮಾತ್ರ ಸದ್ಯಕ್ಕೆ ತುಂಬಾ ಕೂಲ್ ಆಗಿದೆ ಅಂತ ಹೇಳ್ಬೋದು. ಒಂದ್ ಕಡೆ BJPಯ ಶಾಸಕರು ರೆಸಾರ್ಟ್ ನಲ್ಲಿ, ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರು ಸಹ ರೆಸಾರ್ಟ್ ನಲ್ಲಿ ಫಿಕ್ಸ್ ಆಗಿರುವಂತ ಈ ಸಂದರ್ಭದಲ್ಲಿ JDSನ ಶಾಸಕರು ಮಾತ್ರ ಆರಾಮವಾಗಿದ್ದಾರೆ. ಅವರೆಲ್ಲರೂ ಸಹ ಈಗಾಗಲೇ ತಮ್ಮ ನಾಯಕರಿಗೆ ಒಂದು ಅಭಯವನ್ನ ಸಹ ಕೊಟ್ಟಿದ್ದಾರಂತೆ. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಪಕ್ಷವನ್ನ ಬಿಡಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರಂತೆ. ಅದರ ಜೊತೆಯಲ್ಲಿ ನಾವ್ ಯಾಕೆ ಅಂತ ತಲೆ ಕೆಡಿಸ್ಕೊಂಡು ನಾವು ಆಫ್ ದ ರೆಕಾರ್ಡ್ ಮಾತಾಡಿಸುವಂತ ಪ್ರಯತ್ನವನ್ನ ಸಹ ಮಾಡಿದಾಗ ಕೆಲವು ಶಾಸಕರು ಹೇಳಿದ್ದು
ನಾವು ಅಂತ ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅಭಿನಯದ ಚಲನಚಿತ್ರದ ಟ್ರೈಲರ್ ಸಹ ರಿಲೀಸ್ ಆಗ್ತಾ ಇರೋದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಖುದ್ದು ಕುಮಾರಸ್ವಾಮಿ ಅವರೇ ಒಂದಷ್ಟು ಜನ ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಸಂಭವ ಸಹ ಇದೆ. ಹಾಗಾಗಿ ಎಲ್ಲ ಶಾಸಕರು ಸಾಕಷ್ಟು ಕೂಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಓಕೆ, ಧನಂಜಯ ಅವರೇ, ಕೊನೆ ಪ್ರಶ್ನೆ. ಸಾಧಾರಣವಾಗಿ ಈಗ ನಮ್ಮದು ಏನು ಎಲ್ಲ ಮಾಹಿತಿಗಳು, ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಮತ್ತೊಂದಿದೆ, ಎಷ್ಟು ಆಸ್ತಿಗಳಿದೆ, ಎಲ್ಲವೂ ಕೂಡ ನಮಗೆ ಆರಾಮಾಗಿ ಸಿಗುತ್ತೆ. ಈಗ ಎಕ್ಸ್ಟ್ರಾ ರೀತಿಯಲ್ಲಿ ಮಾಡಿದಂಥ ದುಡ್ಡು ಒಂದು ಕಡೆ 50 ಕೋಟಿ ಇಟ್ಟ, 60 ಕೋಟಿ ಇಟ್ಟ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಟ್ರೇಸ್ ಮಾಡುವಂಥ ಎಲ್ಲ ಅವಕಾಶಗಳಿರುತ್ತೆ. ಈ ದುಡ್ಡು ಒಂದು ವೇಳೆ ಎಲ್ಲಾದರೂ ಅವರು ಹಾಕಿದ್ರು ಕೂಡ ಯಾಕೆ ಅಂತ ಪ್ರಯತ್ನಗಳಾಗೋದಿಲ್ಲ? ಅದಕ್ಕೂ ಕೂಡ ಕಂಪ್ಲೇಂಟ್ ಕೊಡಬೇಕು, ಅಥವಾ IT ಇಲಾಖೆನೇ ಅದರ ಬಗ್ಗೆ ಏನೋ ಎಲ್ಲವನ್ನು ಕಲೆ ಹಾಕಿ? ಯಾಕಂದರೆ ಫಿಲ್ಮ್ ಆ್ಯಕ್ಟರ್ಗಳ ಮನೆ ಮೇಲೆ ದಾಳಿ ಆಯಿತು, ಯಾರು ಕಂಪ್ಲೇಂಟ್ ಕೊಟ್ಟದಲ್ಲ, ಇಡೀ IT ಇಲಾಖೆ ಅಧಿಕಾರಿಗಳೇ ಅದಕ್ಕೆ ಬೇಕಿರುವಂಥ ಹೋಮ್ವರ್ಕನ್ನು ಮಾಡಿಕೊಂಡ್ರು. ಇಲ್ಲಿ ಯಾಕೆ ಆಗೋದಿಲ್ಲ ಅಂತ ಮಾಡಬಹುದು. ನಾನು ಹೇಳ್ತೀನಿ, ಇನ್ನು 4-5 ವರ್ಷಗಳನ್ನು ದಯವಿಟ್ಟು ಕೊಟ್ಟು ನೋಡಿ. ಈಗ ನ್ಯಾಯಾಲಯಗಳಲ್ಲಿ ಪಾರದರ್ಶಕತೆ ಆಗ್ತಿದ್ದಂಗೆ ನಮ್ಮ IT ಇಲಾಖೆಗೆ ಬಂದು ಅಪಾರ ಪ್ರಮಾಣದ ಅಧಿಕಾರ ಇದೆ. ಆದರೆ ಅವರು ಅದನ್ನು ಸಹಜವಾಗಿ ಬಳಸೋದಿಲ್ಲ. ಯಾಕೆಂದರೆ ಅವ್ರಿಗೆ ತಮ್ಮದೇ ಆದ ಭಯ ಇರುತ್ತೆ. ಅದೆಲ್ಲ ಹೋಗುತ್ತೆ ಯಾವಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠವಾಗುತ್ತೆ. ಆ್ಯಂಡ್ ನ್ಯಾಯಾಂಗದ ವ್ಯವಸ್ಥೆಯ ಬಗ್ಗೆ ತುಂಬ ಜನ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಬಟ್ ಅವ್ರ ನಂಬಿಕೆಯನ್ನು ಪಡ್ಕೊಳ್ಳೋ ಅಂಥ ಪ್ರಕ್ರಿಯೆಗಳು ನಡೆಯುತ್ತವೆ ಬರೋ ದಿನಗಳಲ್ಲಿ. IT ಇಲಾಖೆ ಯಾವಾಗ ತನ್ನ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಲಿಕ್ಕೆ ಶುರು ಮಾಡುತ್ತೆ, ಆವಾಗ ಇದು ಯಾವುದೂ ಆಗೋದಿಲ್ಲ. ಅಂದರೆ ಧನಂಜಯ ಅವರು ಆಶಾವಾದಿಗಳಾಗಿದ್ದಾರೆ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಲೇಟೆಸ್ಟ್ ಆಗಿ ಬಂದೇ ಬರುತ್ತೆ. ನ್ಯಾಯಾಂಗ ವ್ಯವಸ್ಥೆ ಯಾವಾಗ ಸ್ಟ್ರಾಂಗ್ ಆಗುತ್ತೆ, ಇಂಥದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತೇಳಿ. ಎನಿವೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ತಮ್ಮ ಅದ್ಭುತವಾದಂಥ ಕೆಲವು ಮಾಹಿತಿಗಳು ನಮ್ಮ ಜೊತೆ ಹಂಚ್ಕೊಂಡ್ರೆ ನಮ್ಮ ವೀಕ್ಷಕರು ಕೂಡ. ವೀಕ್ಷಕರೇ, ಆಗಿದ್ರೆ ಇವತ್ತು ರಾಜೀನಾಮೆ ಕೊಟ್ಟರೆ ಏನಾಗುತ್ತೆ? ಹಾಗಿದ್ರೆ ನಿನ್ನೆ 4 ಜನ ಬಂದಿರಲಿಲ್ಲ, ಅದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದಕ್ಕೆ ಸಂಬಂಧಪಟ್ಟ ವಿಚಾರವಾಗಿತ್ತು. ಆದರೆ ರಾಜೀನಾಮೆ ಕೊಟ್ಟಾಗ ಅದು ಸದನದ ವಿಚಾರ ಆಗತ್ತೆ. ಆಗ ಅಲ್ಪಮತಕ್ಕೆ ಕುಸಿಯತ್ತಾ? ಏನೆಲ್ಲ ಅವಕಾಶಗಳು ರಾಜ್ಯಪಾಲರಿಗಿದೆ? ರಾಷ್ಟ್ರಪತಿ ಆಡಳಿತ ಬರ್ಬೋದಾ, ಅಥವಾ ಸರ್ಕಾರ ಅಲ್ಪಮತಕ್ಕೆ ಕುಸಿದು BJP ಅಧಿಕಾರಕ್ಕೆ ಬರ್ಬೋದಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅಷ್ಟು ಬೇಗ ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಪ್ರತಿ ಹಂತದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತೀವಿ.